ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ರಾಜ್ಯದ ರಾಜಕಾರಣದತ್ತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಚಿತ್ತವನ್ನ ಹರಿಸಿದ್ದಾರೆ. ಕಳೆದ 1 ತಿಂಗಳಿಂದ ರಾಜ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಮೊಕ್ಕಾಮನ್ನ ಹೂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಿಎಂ ಆದ ಬಳಿಕ ರಾಜ್ಯದ ಕಡೆ ಹೆಚ್ಚಿನ ಗಮನ ಒಲವನ್ನ ಹರಿಸ್ತಾ ಇದ್ದಾರೆ. ಅವರ ನಿಗಾ ಎಲ್ಲಿದೆ? ಈಗ ನೇರವಾಗಿ ರಾಜ್ಯ ಸರ್ಕಾರದತ್ತ 1 ತಿಂಗಳಿಂದ ಕುಮಾರಸ್ವಾಮಿ ರಾಜ್ಯದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಯಾಕೆ ಅನ್ನೋದನ್ನ ಒಂದು ಚೂರು ಯೋಚಿಸಿ ಆಲೋಚಿಸಿ ನೋಡಿದಾಗ ಡಿ.ಕೆ. ಶಿವಕುಮಾರ್ ಸಿಎಂ ಆದ್ರಲ್ಲ, ಆಗ ರಾಜ್ಯದ ಕಡೆ ಹೆಚ್ಚಿನ ಗಮನವನ್ನು ವಹಿಸಿದ್ದಾರೆ ಕುಮಾರಸ್ವಾಮಿ. ಕೇಂದ್ರ ಸಚಿವರಾದ ಬಳಿಕ ವಾರಕ್ಕೊಮ್ಮೆ ಮಾತ್ರ ರಾಜ್ಯಕ್ಕೆ ಭೇಟಿಯನ್ನು ಕೊಡ್ತಾ ಇದ್ರು. 1 ತಿಂಗಳಲ್ಲಿ 15 ದಿನಕ್ಕೂ ಹೆಚ್ಚು ಬೆಂಗಳೂರಿನಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಸರ್ಕಾರದ ಎಡವಟ್ಟುಗಳ ಮೇಲೆ ಎಚ್.ಡಿ. ಕುಮಾರಸ್ವಾಮಿ ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ. ಸರ್ಕಾರ ತೆಗೆದುಕೊಳ್ಳುವಂತಹ ಪ್ರತಿ ನಿರ್ಧಾರದ ಬಗ್ಗೆ ಅಲರ್ಟ್ ಆಗಿದ್ದಾರೆ. ಅವಶ್ಯಕತೆ ಬಿದ್ದರೆ ದಾಖಲೆಗಳ ಸಂಗ್ರಹಕ್ಕೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಸೂಚನೆಯನ್ನು ಕೊಟ್ಟಿದ್ದಾರೆ. ದೆಹಲಿ ಯಾತ್ರೆ ಬಿಟ್ಟು SIR ಹೋರಾಟದಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ನೋಡಿ, ಕೇಂದ್ರ ಸಚಿವರಾದ ಬಳಿಕ ಅವರ ಚಿತ್ತ ದೆಹಲಿಯತ್ತ ಇತ್ತು. ತಿಂಗಳಿಗೆ 1 ದಿನನೋ 2 ದಿನನೋ ಅಥವಾ ಮ್ಯಾಕ್ಸಿಮಮ್ 4 ದಿನ ಇಲ್ಲಿ ಇರೋರು. ಬಟ್ ಯಾವಾಗ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ರು, ಈಗ ರಾಜ್ಯದತ್ತ ಕುಮಾರಸ್ವಾಮಿ ಚಿತ್ತ ಏನ್? ಇದರ ಇನ್ಸೈಡ್ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಮಧುಸೂದನ್, ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ ಬಳಿಕ ಪ್ರತಿ ತಿಂಗಳಿಗೆ ಒಂದು 3-4 ಬಾರಿ ಮಾತ್ರ ಬೆಂಗಳೂರಿಗೆ ಆಗಮಿಸ್ತಿದ್ರು. ಆದರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಅಧಿಕಾರ ಪದಗ್ರಹಣ ಯಾವಾಗ ಸ್ವೀಕಾರ ಮಾಡಿದ್ರು, ಅದಾದ ನಂತರ ಹೆಚ್ಚು ಬೆಂಗಳೂರಿನಲ್ಲೇ, ಅದರಲ್ಲೂ ಕೂಡ ರಾಜ್ಯ ರಾಜಕಾರಣದ ಕಡೆ ಹೆಚ್ಚು ಚಿತ್ತವನ್ನು ಕೊಟ್ಟಿರುವಂಥದ್ದು ಕುಮಾರಸ್ವಾಮಿ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಕಾಂಗ್ರೆಸ್ನಲ್ಲಿ ಒಂದಷ್ಟು ಎಡವಟ್ಟುಗಳಾಗ್ತಿದೆ, ಜೊತೆಗೆ ನಿರ್ಧಾರಗಳು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲಿ ಒಂದಷ್ಟು ಲೋಪದೋಷಗಳಿದೆ. ಹಾಗಾಗಿ ಅದನ್ನು ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಕುಮಾರಸ್ವಾಮಿ ಅವರು ಅನಿವಾರ್ಯ. ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ JDS ಮತ್ತು BJPಯನ್ನು ಬಿಲ್ಡ್ ಮಾಡಬೇಕಾದ್ರೆ ಮುಂದಿನ ಚುನಾವಣೆ ದೃಷ್ಟಿಯಿಂದ ಕುಮಾರಸ್ವಾಮಿ ಅವರು ಈಗಲಿಂದಲೂ ಕೂಡ ರಣತಂತ್ರವನ್ನು ರೂಪಿಸ್ತಾ ಇರುವಂಥದ್ದು. ಈಗಾಗಲೇ ಕಳೆದ 1 ತಿಂಗಳಿಂದಲೂ ಕೂಡ 15 ದಿನಕ್ಕೂ ಹೆಚ್ಚು ಬೆಂಗಳೂರಿನ ಇದ್ದಾರೆ. ಜೊತೆಗೆ ಬೆಂಗಳೂರಿನಲ್ಲಿ ಇದ್ದು ಕಾಂಗ್ರೆಸ್ ಸರ್ಕಾರದ ಏನು ತೀರ್ಮಾನಗಳು ತೆಗೆದುಕೊಳ್ತಾರೆ ಅದ್ರ ಮೇಲೆ ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ. ಜೊತೆಗೆ ದಾಖಲೆಗಳನ್ನು ಕೂಡ ಸಂಗ್ರಹ ಮಾಡಲಿಕ್ಕೆ ತಮ್ಮ ಆಪ್ತರಿಗೆ ಸೂಚಿಸಿರುವಂಥದ್ದು. ಆ ಮುಖಾಂತರ ರಾಜ್ಯ ರಾಜಕಾರಣದತ್ತ ಹೆಚ್ಚು ಒಲವನ್ನು ಹೊಂದಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.